ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಇಂಡಿ ಮೈತ್ರಿಕೂಟ ಇರ್ಬೋದು, ಕೈಲಾಗ್ದವನ್ ಮೈ ಪರ್ಚ್ಕೊಂಡ ಅನ್ನೋ ರೀತಿಯಲ್ಲಿ ಇವತ್ತು ಹತಾಶ ಮನಸ್ಥಿತಿಯನ್ನು ಇಡೀ ಜಗತ್ತಿನ ಮುಂದೆ ಜಾಗೀರ್ ಮಾಡಿ ತೋರಿಸಿದ್ದಾರೆ. ಪಕ್ಷವನ್ನು ತೊರೆದ್ರು ಅಂತೇಳುವಂಥ ಒಂದೇ ಕಾರಣವನ್ನು ಇಟ್ಕೊಂಡು ದೇಶ ಪ್ರೇಮವೇ ತನ್ನ ಪ್ರಾಣ ಅಂತ ತಿಳ್ಕೊಂಡಿರುವಂಥ ಸಿಖ್ ಸಮುದಾಯದ ಒಬ್ಬ ಸಾಂಸದನನ್ನು ನೀವೇನಂತ ಕರೆದಿದ್ದೀರಾ? ದೇಶದ್ರೋಹಿ ಅಂತ ಕರೆದಿದ್ದೀರಾ. ಮತ್ತೆ ನೀನು ಕಾಂಗ್ರೆಸ್ ಪಾರ್ಟಿಗೆ ಬರಬೇಕಾಗುತ್ತೆ ಅಂತ ತಾಕೀತು ಮಾಡಿ ಅವರನ್ನು ಫಾಲೋ ಮಾಡ್ಕೊಂಡು ಹೋಗಿ ಸಂಸತ್ ಭವನದ ಒಳಗಡೆ ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದೀರಾ ಅನ್ನುವಂಥ ಆಪಾದನೆಗಳು ನಿಮ್ಮ ಮೇಲೆ ಬರ್ತಿದೆ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ನಿಮ್ಮನ್ನು ನಾವು ಹೇಗೆ ವಿರೋಧ ಪಕ್ಷದ ನಾಯಕ ಅಂತ ಹೇಳೋದು? ದೇಶವನ್ನು ಅಭದ್ರತೆಗೆ ದೂಡುವ, ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ, ಅಧಿಕಾರದ ಅಮಲಿಗೋಸ್ಕರ ಏನು ಬೇಕಾದರೂ ಸುಳ್ಳು ಪ್ರಚಾರಗಳನ್ನು, ವದಂತಿಗಳನ್ನು ಮಾಡೋದ್ರ ಮುಖಾಂತರ ಪ್ರಧಾನಿ ಗಾದಿಯನ್ನು ಹಿಡಿಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರೋರನ್ನ ಯಾರು ಕೂಡ ವಿರೋಧ ಪಕ್ಷದ ನಾಯಕರು, ಧೀಮಂತ ನಾಯಕರು ಅಂತ ಒಪ್ಕೊಳ್ಳೋದಕ್ಕೆ ಈ ದೇಶ ತಯಾರಿಲ್ಲ ಅನ್ನೋದನ್ನ ನಿಮ್ಮ ಮನಸ್ಸಿನ ಮುಂದೆ ನೀವು ಸ್ಪಷ್ಟವಾಗಿ ಉದಾಹರಣೆಯನ್ನು ಇಟ್ಕೋಬೇಕಾಗುತ್ತೆ. ಇವೆಲ್ಲ ದೊಡ್ಡದಾಗಿ ಹೇಳ್ಕೊಳ್ತಿರ್ತೀರಲ್ಲಪ್ಪ, ಸಂವಿಧಾನದ ಸಂರಕ್ಷಕರು ನಾವು ಅಂತ. ಒಬ್ಬ ಚಾಯ್ ಮಾರುವಂಥ ವ್ಯಕ್ತಿ ಇವತ್ತು ದೇಶದ ಪ್ರಧಾನ ಮಂತ್ರಿ ಆಗಿದಾರಲ್ಲ, ಪ್ರಧಾನ ಮಂತ್ರಿ ಆಗಿರೋದ್ರಿಂದ ನೀವು ಎಂತೆಂಥ ಮಾತುಗಳಲ್ಲಿ ಮೌತ್ ಕಾ ಸೌದಾಗರ್ ಅಂದ್ರಿ, ಚೌಕಿದಾರ್ ಚೋರ್ ಹೇ ಅಂದ್ರಿ, ವಿಷ ಕಕ್ಕುವ ಹಾವು ಅಂತ ಹೇಳಿದ್ರಿ, ಆಮೇಲೆ ಇನ್ನು ಎಂತೆಂಥ ಮಾತುಗಳನ್ನು ನೀವೆಲ್ಲ ಆಡಿದ್ದು. ಮೋದಿ ತೇರಿ ಕಬರ್ ಕುದೇಂಗಿ, ಆಜ್ ನೈತು ಕಲ್ ಕುದೇಂಗಿ ಅಂತ JN ಯೂನಿವರ್ಸಿಟಿಯಲ್ಲಿ ಹೇಳಿಸ್ತಂಥವ್ರಲ್ವಾ ನೀವೆಲ್ಲ. ಆದರೆ ಇವತ್ತು ಮೋದಿಯವರು ನಿಮಗೆಲ್ಲ ಒಂದು ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಮೋದಿಗೆ ಗೋರಿಯನ್ನು ತೋಡುವ, ಮೋದಿಗೆ ಗುಂಡಿಯನ್ನು ತೋಡುವಂಥ ತಾಕತ್ತು ಈ ಕಾಂಗ್ರೆಸ್ ಪಾರ್ಟಿಗೆ ಇಲ್ವೇ ಇಲ್ಲ ಅಂತ. ಅದು ಗಂಡುತನ ಅಂದರೆ, ಅದು ಎದೆಗಾರಿಕೆ ಅಂದರೆ. ಅಲ್ಲ ರೀ, ಮಹಿಳಾ ಸಾಂಸದರನ್ನು ಚೂ ಬಿಟ್ಟು ಪ್ರಧಾನಮಂತ್ರಿಯ ಸ್ಥಾನದ ಹತ್ರಕ್ಕೆ ಹೋಗಿ ಬ್ಯಾನರ್ಗಳನ್ನು ಇಟ್ಕೊಂಡು, ಫ್ಲೆಕ್ಸ್ಗಳನ್ನು ಇಟ್ಕೊಂಡು ಅವರ ಮೇಲೆ ಹಲ್ಲೆ ಮಾಡುವಷ್ಟು ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಂಡಿದ್ದೀರಾ ಅಂತ ಹೇಳೋದಾದರೆ, ಹಲ್ಲೆ ಮಾಡುವ ಪ್ರವೃತ್ತಿಗೆ ನೀವು ಪೂರ್ವ ತಯಾರಿಯನ್ನು ನಡೆಸ್ಕೊಂಡಿದ್ರಿ ಅಂತ ಇವತ್ತು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇದನ್ನು ಯಾರೋ ಹೇಳಿದರೆ ನಾವು ನಂಬ್ತಾ ಇರಲಿಲ್ಲ. ಮೋದಿಯವರು ಇನ್ನೇನು ತಮ್ಮ ಸ್ಥಾನಕ್ಕೆ ಬಂದು ಭಾಷಣವನ್ನು ಮಾಡಬೇಕು ಅನ್ನುವಾಗ ಮಹಿಳಾ ಸಾಂಸದರನ್ನ ಚೂ ಬಿಡ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮಗೆಲ್ಲ? ನೀವು ನೆಹರು ಅವ್ರನ್ನ ಯಾರೋ ಒಬ್ಬರು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ, ನೀವು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದೀರಾ, ನೀವು ಎದುರಿಸ್ತಿರತಕ್ಕಂತಹ ಒಂದು ಗಂಭೀರವಾದ ಸಮಸ್ಯೆ ಯಾವುದು ಭಾರತದಲ್ಲಿ ಅಂದಾಗ ನೆಹರು ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ದೇಶದ ಜನರೇ ಈ ದೇಶದ ಸಮಸ್ಯೆ ಅಂತ ಹೇಳಿದ್ರಂತೆ. ಯುವ ಜನತೆ ಯಾರು ಧೃತಿಗೆಡೋದು ಬೇಡ, ನೀವೆಲ್ಲರೂ ಏನನ್ನು ಸಾಧನೆ ಮಾಡಬೇಕು ಅಂತಿದ್ದೀರೋ ಅದನ್ನು ಮಾಡಿ, ನೀವು ನಿಮಗೆ ವಿಶ್ವದ ಮಾರುಕಟ್ಟೆಯನ್ನು ನಾನು ಕೊಡಿಸ್ತೀನಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ರೀ ರಾಹುಲ್ ಗಾಂಧಿ ಅವರೇ. ಇದು ಸಂಪೂರ್ಣ ಸಿನಿಮಾ ಅಂತ ಹೇಳಿದ್ರೆ, ಇಂಥ ಸಿನಿಮಾವನ್ನು ನಿರ್ದೇಶನ ಮಾಡುವಂಥ ಶಕ್ತಿ ನಿಮ್ಮ ತಲೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು ಮೋದಿಯವರು ನಿಮಗೆ ಪರೋಕ್ಷವಾಗಿ. ಯಾವುದೋ ತೆರೆಮರೆಯಲ್ಲಿ ರಾಕ್ಷಸರ ಥರ ಕಿರಿಸ್ತಿರಲ್ಲ, ದೇಶದ ಜನ ಏನು ಅರ್ಥ ಮಾಡ್ಕೋಬೇಕು? ಸಂಸತ್ ಭವನದಲ್ಲಿ ಏನು ಚರ್ಚೆ ನಡೀತಿದೆ ಅಂತ ಏಕಾಗ್ರತೆಯಿಂದ ಕೇಳ್ತಾರೆ. ನಿಮ್ಮ ಕೂಗುಗಳು, ಚೀರಾಟ, ನರಳಾಟ ಅಂತ ಕೇಳೋದಕ್ಕೇನ್ರಿ ನಾವು TV ಆನ್ ಮಾಡಿಕೊಂಡು ಸಂಸತ್ ಭವನದಲ್ಲಿ ಏನು ಚರ್ಚೆ ನಡೀತೆ ಅಂತ ನೋಡೋದು? ರಾಹುಲ್ ಗಾಂಧಿ ಅವರೇ, ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನೀವು ಇದೇ ರೀತಿಯಾಗಿ ನಿಮ್ಮ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಹೋದರೆ, ಇವಾಗ ಮೋದಿಯವರು ಪೂರ್ತಿ ಸಿನಿಮಾವನ್ನು ಏನು ತೋರಿಸಿದ್ದಾರೆ, ಆ ಸಿನಿಮಾವನ್ನು ಸೈಡ್ ರೀಲ್ ಸಮೇತ ಸಮಸ್ತ ಭಾರತೀಯರು 145 ಕೋಟಿ ಜನ ಭಾರತೀಯರು ನಾವೇನಿದ್ದೀವಿ, ನಾವು ನಿಮಗೆ ಸಂಪೂರ್ಣವಾದ ಸಿನಿಮಾವನ್ನು ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ತೋರಿಸ್ತೀವಿ ಅಂತ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಸೈಡ್ ರೀಲ್ ತೋರಿಸಿದ ರಾಹುಲ್ ಗಾಂಧಿಗೆ ಪೂರ್ತಿ ಸಿನಿಮಾವನ್ನೇ ತೋರಿಸಿದ ಮೋದಿ. ಹೌದು ಸ್ನೇಹಿತರೆ, ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಗಂಭೀರವಾದ ಕಾರಣಗಳುಂಟು. ಸ್ನೇಹಿತರೆ, ಒಂದು ಪ್ರಧಾನಿ ಪಟ್ಟ ಅಂತ ಹೇಳ್ತಕ್ಕಂಥದ್ದು ಆ ದೇಶದ ಮುಂದಿನ 20-30 ವರ್ಷಗಳ ಭವಿಷ್ಯವನ್ನು ರೂಪಿಸುವಂತಹ ಒಂದು ಮಹತ್ತರವಾದ ಗಾದಿ. ಆ ಗಾದಿಯನ್ನು ಹೊಂದಬೇಕಾದ್ರೆ ಅದಕ್ಕೆ ಆದಂಥ ಕೆಲವು ಗುಣಗಳಿರಬೇಕು, ಅರ್ಹತೆ ಇರಬೇಕು, ಪ್ರತಿಜ್ಞೆ ಇರಬೇಕು, ಸಂಕಲ್ಪ ಇರಬೇಕು, ಮತ್ತು ನಿಸ್ವಾರ್ಥವಾಗಿ ದೇಶಕ್ಕೆ ದುಡಿಯುವಂತಹ ಒಂದು ಅಪ್ಪಟವಾದ ದೇಶ ಪ್ರೇಮವೂ ಇರಬೇಕು. ಆ ಎಲ್ಲ ಗುಣಗಳು ಮೋದಿಯವರಲ್ಲಿ ಅಡಕವಾಗಿರೋದ್ರಿಂದನೇ ಅವರ ಜನಪ್ರಿಯತೆಯನ್ನು ಯಾರಿಂದಲೂ ಕುಗ್ಗಿಸಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಇದೆಲ್ಲವನ್ನು ಕಂಡಂತಹ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಇಂಡಿ ಮೈತ್ರಿಕೂಟ ಇರ್ಬೋದು, ಕೈಲಾಗ್ದವನ್ ಮೈ ಪರ್ಚ್ಕೊಂಡ ಅನ್ನೋ ರೀತಿಯಲ್ಲಿ ಇವತ್ತು ಹತಾಶ ಮನಸ್ಥಿತಿಯನ್ನು ಇಡೀ ಜಗತ್ತಿನ ಮುಂದೆ ಜಾಗೀರ್ ಮಾಡಿ ತೋರಿಸಿದ್ದಾರೆ.
ಇವರೆಲ್ಲ ಮಾಡ್ತಾ ಇರುವಂಥ ಕೀಳು ಮಟ್ಟದ ರಾಜಕಾರಣವನ್ನು ನೋಡಿದ್ರೆ ಎಂಥ ಜನಸಾಮಾನ್ಯನಿಗೂ ಕೂಡ ಯಾರಲ್ಲಿ ಅಷ್ಟೋ ಇಷ್ಟೋ ದೇಶ ಪ್ರೇಮ ಇದೆಯೋ ಅವರಲ್ಲಿ ಒಂದು ಆಕ್ರೋಶ ತರಿಸುವ ಮಟ್ಟಿಗೆ ಇವರ ಅಸಹ್ಯವಾದ ಪ್ರವೃತ್ತಿ ಇವತ್ತು ದೇಶದಾದ್ಯಂತ ಮನೆ ಮಾತಾಗಿರೋದು. ಹೌದು ಸ್ನೇಹಿತರೆ, ಈಗ ಬಡ್ಜೆಟ್ನ ಒಂದು ಅಧಿವೇಶನ ಸಂಸತ್ ಭವನದಲ್ಲಿ ನಡೀತಾ ಇರುವಾಗ ಈ ದೇಶವನ್ನು ಸುದೀರ್ಘವಾದ ಕಾಲ ಆಳಿದಂಥ ಈ ಕಾಂಗ್ರೆಸ್ ಪಾರ್ಟಿ ಇವತ್ತು ಜಿ ರಾಮ್ಜಿ ಬಿಲ್ಲಾ ವಿಷಯವನ್ನು ಒಂದನ್ನೇ ಕೇಂದ್ರೀಕೃತವಾಗಿಟ್ಕೊಂಡು ಏನಾದರೂ ಮಾಡಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕಂತ ಹೊರಟಿರುವ ಈ ಇಂಡಿ ಮೈತ್ರಿಕೂಟದ ಗಮಂಡಿ ನಾಯಕರು ಅಂತ ಹೇಳ್ತಾರಲ್ಲ, ಈ ಅಹಂಕಾರ ಭರಿತವಾದ, ಈ ಅಸಹನೆ ಭರಿತವಾದ, ಕೀಳಿರಿಮೆಯನ್ನು ತುಂಬಿದಂತಹ ಕುತಂತ್ರವನ್ನು ಮಾಡುವಂತಹ, ಕುಚೇಷ್ಟೆಯನ್ನು ಮಾಡುವಂತಹ, ಕುಯುಕ್ತಿಯನ್ನು ಮೆರೆಯುವಂತಹ ಇವರೆಲ್ಲ ಮಾಡಿದ ಕೆಲಸ ಏನು ಅನ್ನೋದನ್ನು ಇವತ್ತು ದೇಶದ ಯುವ ಜನತೆ ತೆರೆದ ಗಣ್ಣಿಂದ ನೋಡಿದ್ದಾರೆ. ಹೌದು ಸ್ನೇಹಿತರೆ, ಇವರು ಮಾಡಿದ ಹುಚ್ಚಾಟದಿಂದ ಸ್ಪೀಕರ್ ಅವರು 8 ಜನ ಸಂಸದರನ್ನು ವಜಾ ಮಾಡಿದ್ರು. ಆದರೆ ರವನೀತ್ ಬಿಟ್ಟು ಅಂತ ಹೇಳುವಂಥ ಒಬ್ಬರು ಸಿಖ್ ಸಂಸದರು ಸಂಸತ್ ಭವನದ ಒಳಗಡೆ ಬರುವಾಗ ರಾಹುಲ್ ಗಾಂಧಿ ಅವರು ಆ ಸಿಖ್ ಸಂಸದನ್ನು ರವನೀತ್ ಬಿಟ್ಟು ಅವರನ್ನು, ಕಾಂಗ್ರೆಸ್ಸಲ್ಲಿದ್ದರು ಅವರು, ಅಲ್ಲಿಂದ ಬಿಟ್ಟು ಇವಾಗ BJP ಕಡೆಗೆ ಬಂದಿದ್ದಾರೆ. ಪಕ್ಷವನ್ನು ತೊರೆದ್ರು ಅಂತ ಹೇಳುವಂಥ ಒಂದೇ ಕಾರಣವನ್ನು ಇಟ್ಕೊಂಡು ದೇಶ ಪ್ರೇಮವೇ ತನ್ನ ಪ್ರಾಣ ಅಂತ ತಿಳ್ಕೊಂಡಿರುವಂಥ ಸಿಖ್ ಸಮುದಾಯದ ಒಬ್ಬ ಸಂಸದನನ್ನು ನೀವೇನಂತ ಕರೆದಿದ್ದೀರಾ? ದೇಶದ್ರೋಹಿ ಅಂತ ಕರೆದಿದ್ದೀರಾ. ಮತ್ತೆ ನೀನು ಕಾಂಗ್ರೆಸ್ ಪಾರ್ಟಿಗೆ ಬರಬೇಕಾಗುತ್ತೆ ಅಂತ ತಾಕೀತು ಮಾಡಿ ಅವರನ್ನು ಫಾಲೋ ಮಾಡ್ಕೊಂಡು ಹೋಗಿ ಸಂಸತ್ ಭವನದ ಒಳಗಡೆ ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದೀರಾ ಅನ್ನುವಂಥ ಆಪಾದನೆಗಳು ನಿಮ್ಮ ಮೇಲೆ ಬರ್ತಿದೆ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ನಿಮ್ಮನ್ನು ನಾವು ಹೇಗೆ ವಿರೋಧ ಪಕ್ಷದ ನಾಯಕ ಅಂತ ಹೇಳೋದು? ವಿರೋಧ ಪಕ್ಷದ ನಾಯಕ ಅಂತಂದರೆ ಪ್ರಧಾನಮಂತ್ರಿಗಳ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ. ಪ್ರಧಾನಮಂತ್ರಿಗಳ ಹೆಗಲಿಗೆ ಹೆಗಲನ್ನು ಕೊಟ್ಟು ಪ್ರಧಾನಮಂತ್ರಿಗಳು ತಪ್ಪು ಹೆಜ್ಜೆಯನ್ನು ಇಟ್ಟಾಗ ಕಿವಿಯನ್ನು ಹಿಂಡಿ ಸರಿಯಾದ ಕೆಲಸ ಮಾಡಿಸ್ಬೇಕಾಗಿರೋನು ಮಾತ್ರವೇ ವಿರೋಧ ಪಕ್ಷದ ನಾಯಕನಾಗಿರ್ತಾನೆ ಹೊರತು ದೇಶವನ್ನು ಅಭದ್ರತೆಗೆ ದೂಡುವ, ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ, ಅಧಿಕಾರದ ಅಮಲಿಗೋಸ್ಕರ ಏನು ಬೇಕಾದರೂ ಸುಳ್ಳು ಪ್ರಚಾರಗಳನ್ನು, ವದಂತಿಗಳನ್ನು ಮಾಡೋದ್ರ ಮುಖಾಂತರ ಪ್ರಧಾನಿ ಗಾದಿಯನ್ನು ಹಿಡಿಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರೋರನ್ನ ಯಾರು ಕೂಡ ವಿರೋಧ ಪಕ್ಷದ ನಾಯಕರು, ಧೀಮಂತ ನಾಯಕರು ಅಂತ ಒಪ್ಕೊಳ್ಳೋದಕ್ಕೆ ಈ ದೇಶ ತಯಾರಿಲ್ಲ ಅನ್ನೋದನ್ನ ನಿಮ್ಮ ಮನಸ್ಸಿನ ಮುಂದೆ ನೀವು ಸ್ಪಷ್ಟವಾಗಿ ಉದಾಹರಣೆಯನ್ನು ಇಟ್ಕೋಬೇಕಾಗುತ್ತೆ. ರಾಹುಲ್ ಗಾಂಧಿ ಅವ್ರಿಗೆ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟರಲ್ಲ, ವಂದನಾ ನಿರ್ಣಯದ ಮೇಲೆ, ಆವಾಗ ಇವರು ಆ ಭಾಷಣವನ್ನು ಕುರಿತಾಗಿ ಮಾತನಾಡಬೇಕಾಗಿತ್ತು, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿತ್ತು. ಇದೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯ. ಆದರೆ 4 ಸ್ಟಾರ್ ಆಫ್ ಡೆಸ್ಟಿನಿ ಅನ್ನುವಂಥ ಅಪ್ರಕಟಿತ ಪುಸ್ತಕ, ಅಂದರೆ ಈ ನರವಣೆಯವ್ರಿಗೆ ಪೆಂಗ್ವಿನ್ ಅನ್ನುವಂಥ ಒಂದು ಸಂಸ್ಥೆ ಒಂದು ಪುಸ್ತಕವನ್ನು ಬರ್ಕೊಡಿ ಅಂತ ಹೇಳಿರ್ತಾರೆ. ಅದ್ರ ಬಗ್ಗೆ ರಕ್ಷಣಾ ಇಲಾಖೆ ಇನ್ನೂ ಸ್ಪಷ್ಟೀಕರಣ ಕೊಡದೇ ಇರೋದ್ರಿಂದ ಆ ಪುಸ್ತಕ ಪ್ರಕಟಿತ ಆಗಿಲ್ಲ. ಆದರೆ ರಾಹುಲ್ ಗಾಂಧಿಯವರು ಅದರಲ್ಲಿದ್ದಂತಹ ಒಂದೇ ಒಂದು ಸಾಲು, ಜೋ ಉಚಿತ್ ಸಮಜೆ ಓ ಕರೋ ಅಂತ ಹೇಳಿ, ಜೋ ಉಚಿತ್ ಸಮಜೆ ಓ ಕರೋ ಅಂತ ಹೇಳಿ ತಮ್ಮ ಜವಾಬ್ದಾರಿಯನ್ನು ಬೇರೆಯವರ ಹೆಗಲಿಗೆ ಹೊರಿಸಿದ್ರು ಅಂತ ಹೇಳೋ ಒಂದು ವಿಷಯವನ್ನು ಇಟ್ಕೊಂಡು ರಾಹುಲ್ ಗಾಂಧಿಯವರು ರಂಪಾಟವನ್ನು ಮಾಡಿದ್ರಲ್ಲ, ಆ ರಂಪಾಟಕ್ಕೆ ಇವತ್ತು ಒಂದು ಸ್ಪಷ್ಟತೆಯನ್ನು ಸಿಗುವಂತೆ ಮಾಡಿದ್ದಾರೆ ಮೋದಿಯವರು. ನೀವು ಸೈಡ್ ರೀಲು ಇದು ಅಂತ ಹೇಳಿದ್ರಲ್ಲ, ಹಂಗಾಗಿ ಮೋದಿಯವರು ಪೂರ್ತಿ ಸಿನಿಮಾವನ್ನೇ ತೋರಿಸಿದ್ರು. ಅಲ್ಲ ರೀ, ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಕುಚೇಷ್ಟೆ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಸಂಸತ್ತು ಅಂದರೆ ಏನಂತ ತಿಳ್ಕೊಂಡಿದ್ದೀರಾ ನೀವು ಸಂಸದರೇ ಇರ್ಬೋದು, ನೀವು ಆರ್ಥಿಕವಾಗಿ ಸಬಲರೇ ಇರ್ಬೋದು, ಪ್ರಭಾವಿಗಳಿರ್ಬೋದು, ಈ ದೇಶವನ್ನು ಮುನ್ನಡೆಸಿದಂಥವರೇ ಇರ್ಬೋದು. ಆದರೆ ಸಂಸತ್ಗೆ ಅನ್ನೋದು ಒಂದು ಘನತೆ, ಒಂದು ಗರಿಮೆ, ಸಂಪ್ರದಾಯ, ಒಂದು ನೀತಿ ನಿಯಮ ಅನ್ನೋದು ಯಾವುದೂ ಇಲ್ವಾ? ರಾಜಕಾರಣ ಮಾಡಬೇಕು ಅನ್ನೋ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಈ ರೀತಿಯಾಗಿ ನೀವು ಮಾಡ್ತಿದ್ದೀರಲ್ಲ. ಪ್ರಧಾನಮಂತ್ರಿಗಳ ಒಂದು ಹತ್ಯೆಗೆ ಸಂಚುಗಳು ನಡೀತಿದೆ ಅನ್ನೋವಂಥದ್ದು ನಿಮ್ಮ ಗಮನದಲ್ಲಿಲ್ವಾ? ಯಾಕೆ ಒಬ್ಬ ಬಡ ಪ್ರಜೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಗಾದಿಗೆ ಹೇರಬಾರ್ದು, ಪ್ರಧಾನಮಂತ್ರಿ ಹುದ್ದೆಯನ್ನು ಹೊಂದಬಾರ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಂತೇನಾದರೂ ನಿಯಮ ಇದೆಯಾ? ಅಲಿಖಿತ ನಿಯಮ? ಯಾಕೆಂದರೆ ನೀವೆಲ್ಲ ದೊಡ್ಡದಾಗಿ ಹೇಳ್ಕೊಳ್ತಿರ್ತೀರಲ್ಲಪ್ಪ, ಸಂವಿಧಾನದ ಸಂರಕ್ಷಕರು ನಾವು ಅಂತ. ಒಬ್ಬ ಚಾಯ್ ಮಾರುವಂಥ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದಾರಲ್ಲ. ಪ್ರಧಾನಮಂತ್ರಿ ಆಗಿರೋದ್ರಿಂದ ನೀವು ಎಂತೆಂಥ ಮಾತುಗಳನ್ನಿ, ಮೌತ್ ಕಾ ಸೌದಾಗರ್ ಅಂದ್ರಿ, ಚೌಕಿದಾರ್ ಚೋರ್ ಹೇ ಅಂದ್ರಿ, ವಿಷ ಕಕ್ಕುವ ಹಾವು ಅಂತ ಹೇಳಿದ್ರಿ, ಆಮೇಲೆ ಇನ್ನು ಎಂತೆಂಥ ಮಾತುಗಳನ್ನು ನೀವೆಲ್ಲ ಆಡಿದ್ದು. ಮೋದಿ ತೇರಿ ಕಬರ್ ಕುದೇಂಗಿ, ಆಜ್ ನೈತು ಕಲ್ ಕುದೇಂಗಿ ಅಂತ JNU ಯೂನಿವರ್ಸಿಟಿಯಲ್ಲಿ ಹೇಳಿಸ್ತಂಥವ್ರಲ್ವಾ ನೀವೆಲ್ಲ. ಆದರೆ ಇವತ್ತು ಮೋದಿಯವರು ನಿಮಗೆಲ್ಲ ಒಂದು ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಮೋದಿಗೆ ಗೋರಿಯನ್ನು ತೊಡುವ, ಮೋದಿಗೆ ಗುಂಡಿಯನ್ನು ತೊಡುವಂಥ ತಾಕತ್ತು ಈ ಕಾಂಗ್ರೆಸ್ ಪಾರ್ಟಿಗೆ ಇಲ್ವೇ ಇಲ್ಲ ಅಂತ. ಅದು ಗಂಡುತನ ಅಂದರೆ.
ಅದು ಎದೆಗಾರಿಕೆ ಅಂದರೆ. ಚಪ್ಪ ನಿಂತ ಛಾತಿ ಅಂತ ಹೇಳ್ತಿರಲ್ಲ, 56 ಇಂಚಿನ ಗುಂಡಿಗೆ ಮೋದಿ ಅವ್ರದ್ದು ಅಂತ. ಆ ಗುಂಡಿಗೆ ಇದ್ದಿದ್ದಕ್ಕೇನೆ ನೋಡಿ, ಕೆಲವೊಂದು ಸತಿ ಕೆಲಸವನ್ನು ಸಾಧನೆ ಮಾಡಬೇಕಾದ್ರೆ ಒಂದು ಸಿಂಹ ಇರ್ಬೋದು, ಒಂದು ಬೇಟೆ ಆಡೋಂಥ ಒಂದು ವ್ಯಾಘ್ರ ಇರ್ಬೋದು, 2 ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ. ಕಾರಣ ಏನು ಗೊತ್ತಾ? ಅದು ಹೆದರಿಕೆ ಅಲ್ಲ, ತನ್ನ ಗುರಿಯನ್ನು ತಲುಪಬೇಕು ಅನ್ನುವಂಥ ಆತ್ಮವಿಶ್ವಾಸದಿಂದ ಆ ಹುಲಿ ಅಥವಾ ಹುಲಿ ಹಿಂದಕ್ಕೆ ಹೋಗೋದು. ಅದು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ. ನಿನ್ನನ್ನು ನೀನು ಯುವರಾಜ ಅಂತ ಬಿಂಬಿಸ್ಕೊಳ್ತಿದ್ಯಲ್ಲಪ್ಪ. ಹಾಗಾಗಿ ಯುವರಾಜ ಅಂತ ಬಿಂಬಿಸ್ಕೊಳ್ಳೋರು, ರಾಜ ಅಂತ ಹೇಳೋರು ದೇಶದಲ್ಲಿರುವಂತಹ ಆರ್ಥಿಕ ಅಸಮಾನತೆಯ ಬಗ್ಗೆ ಮಾತನಾಡುವಂತಹ ಹಕ್ಕನ್ನು ಕಳ್ಕೊಂಡಿದ್ದಾರೆ ಅಂತ ಮೋದಿಯವರು ಪಿಕ್ಚರನ್ನು ತೆರೆದಿಟ್ರು. ಮೋದಿಯವರು ಲೋಕಸಭೆಯಲ್ಲಿ ಬಂದು ಭಾಷಣವನ್ನು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನೀವು ಯಾವ ವಿಧವಾದಂಥ ಕುತಂತ್ರವನ್ನು ಮಾಡಿದ್ರಿ ಅಂತ ಇವತ್ತು ದೇಶದ ಎಲ್ಲೆಡೆಗೆ ಬಿಂಬಿತ ಆಗ್ತಾ ಇರೋದು. ಅಲ್ಲ ರೀ, ಮಹಿಳಾ ಸಂಸದರನ್ನು ಬಿಟ್ಟು ಪ್ರಧಾನಮಂತ್ರಿಯ ಸ್ಥಾನದ ಹತ್ರಕ್ಕೆ ಹೋಗಿ ಬ್ಯಾನರ್ಗಳನ್ನು ಇಟ್ಕೊಂಡು, ಫ್ಲೆಕ್ಸ್ಗಳನ್ನು ಇಟ್ಕೊಂಡು ಅವರ ಮೇಲೆ ಹಲ್ಲೆ ಮಾಡುವಷ್ಟು ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಂಡಿದ್ದೀರಾ ಅಂತ ಹೇಳೋದಾದರೆ, ಹಲ್ಲೆ ಮಾಡುವ ಪ್ರವೃತ್ತಿಗೆ ನೀವು ಪೂರ್ವ ತಯಾರಿಯನ್ನು ನಡೆಸ್ಕೊಂಡಿದ್ರಿ ಅಂತ ಇವತ್ತು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇದನ್ನು ಯಾರೋ ಹೇಳಿದರೆ ನಾವು ನಂಬ್ತಾ ಇರಲಿಲ್ಲ. ಮೋದಿಯವರು ಇನ್ನೇನು ತಮ್ಮ ಸ್ಥಾನಕ್ಕೆ ಬಂದು ಭಾಷಣವನ್ನು ಮಾಡಬೇಕು ಅನ್ನೋವಾಗ ಮಹಿಳಾ ಸಂಸದರನ್ನ ಬಿಡ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮಗೆಲ್ಲ? ನೀವು ಹೆಂಗೆ ಸಾಂವಿಧಾನಿಕ ಹುದ್ದೆಯಲ್ಲಿದ್ದೀರೋ, ನರೇಂದ್ರ ಮೋದಿಯವರು ಕೂಡ ಅದೇ ಸಾಂವಿಧಾನಿಕ ಹುದ್ದೆಯಲ್ಲೇ ಇರೋದಲ್ವಾ? ಅದರಲ್ಲೂ ಪ್ರಧಾನಮಂತ್ರಿ ಗಾದಿಯಲ್ಲಿ ಕುಳಿತಿರುವಂತಹ ಮೋದಿಯವರಿಗೆ ಒಂದು ಬೆಲೆ ಕೊಡಬೇಕು. 145 ಕೋಟಿ ಜನರ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಸಂಸತ್ ಭವನದಲ್ಲಿ ನಾವು ಕೂತಿದ್ದೀವಿ ಅಂತ ಹೇಳುವಂಥ ಕಾಳಜಿನೂ ನಿಮಗಿಲ್ಲ ಅಂದರೆ ನಿಮ್ಮ ನೆಂಗ್ರೆ ಜನನಾಯಕರು ಅಂತ ಒಪ್ಪೋದು ನಿಮಗೆಲ್ಲ ನಾಚಿಕೆ ಆಗಬೇಕು. ಹಾಗಾಗಿ ಓಂ ಬಿರ್ಲಾ ಅವರೇ ಸ್ಪಷ್ಟಪಡಿಸಿದ್ದಾರೆ, ಮೋದಿಯವರು ಏನಾದರೂ ಇಲ್ಲಿ ಬಂದು ಸಂಸತ್ ಭವನದಲ್ಲಿ ಲೋಕಸಭೆಯಲ್ಲಿ ಬಂದು ಭಾಷಣವನ್ನು ಮಾಡೋದಕ್ಕೆ ಮುಂದಾಗಿದ್ದಿದ್ದರೆ ಅವರ ಮೇಲೆ ಹಲ್ಲೆ ನಡೆಯುವಂಥ ಸಂಭವ ಇತ್ತು ಅಂತ. ಹಾಗಾಗಿ ಅವರು ನರೇಂದ್ರ ಮೋದಿಯವ್ರಿಗೆ ಆಗ್ರಹಿಸುವುದರ ಮುಖಾಂತರ ವಿನಂತಿಯನ್ನು ಮಾಡ್ತಾರೆ, ನೀವು ಇಲ್ಲಿ ಬರಬೇಡಿ, ರಾಜ್ಯಸಭೆಯಲ್ಲಿ ಹೋಗಿ ಭಾಷಣವನ್ನು ಮಾಡಿ ಅಂತ. ಅಲ್ಲೋದಾಗ ನಿಮ್ಮ ಉಚ್ಚಾಟ ಏನು? ದೇಶದ ಜನ ಸಂಸತ್ ಅಧಿವೇಶನ ನೋಡೋದಿಲ್ಲ ಅಂತ ಯಾರಾದರೂ ಸಂಸದರು ತಿಳ್ಕೊಂಡಿದ್ರೆ ನಿಮ್ಗೆಲ್ರಿಗೂ ನಿಮ್ಮ ಬುದ್ಧಿ ಸ್ಥಿಮಿತದಲ್ಲಿಲ್ಲ ಅಂತಲೇ ನಾವು ಹೇಳಬೇಕಾಗುತ್ತೆ. ಕೆಲವು ಪದಗಳನ್ನು ಬಳಸಬಾರ್ದಲ್ವಾ? ನಿಮ್ಮ ಬುದ್ಧಿಗಳು ಸ್ಥಿಮಿತದಲ್ಲಿಲ್ಲ, ನಿಮ್ಮ ವಿವೇಕ ನಿಮ್ಮ ಕೈಯಲ್ಲಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೇಶದ 145 ಕೋಟಿ ಜನರು ಬೆವರಿನ ಕಷ್ಟದಿಂದ ಕಟ್ಟಿದಂಥ ತೆರಿಗೆ ಹಣದಲ್ಲಿ ನಿಮಗೆಲ್ಲರಿಗೂ ವೇತನ ಮತ್ತು ಭತ್ಯೆಗಳು ಸಿಗ್ತಕ್ಕಂಥದ್ದು. ನೀವು ಏನು ಸಂಸತ್ ಭವನದಲ್ಲಿ ಏನು ಬಂದು ಕಲಾಪಗಳಲ್ಲಿ ಭಾಗವಹಿಸ್ತೀರಾ, ಅದಕ್ಕೂ ಕೂಡ ನಿಮಗೆ ಭತ್ಯೆಯನ್ನು ಕೊಡಲಾಗುತ್ತೆ, ನಿಮಗೆ ಸಂಬಳ ವೇತನವನ್ನು ಕೊಡಲಾಗುತ್ತೆ. ಅದ್ಯಾವುದು ನಿಮ್ಮ ಮನೆಯಿಂದ ತರಲ್ಲ, ನಮ್ಮೆಲ್ಲ ಜನರು ಕಟ್ಟಿದಂಥ ತೆರಿಗೆ ಹಣ. ಅದನ್ನು ಪೋಲು ಮಾಡೋದಕ್ಕೆ ನೀವು ಇವತ್ತು ಮುಂದಾಗ್ತೀರಾ ಅಂತ ಹೇಳಿದ್ರೆ, ಸಂಸತ್ ಭವನದಲ್ಲಿ ಈ ರೀತಿಯಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಎಂಥ ಭವಿಷ್ಯವನ್ನು ದೇಶದ ಮೇಲೆ ರೂಪಿಸ್ಲಿಕ್ಕೆ ಹೊರಟಿದ್ದೀರಾ ಅನ್ನುವಂಥ ಬಹು ಮುಖ್ಯವಾದ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಅವರು ಇಟ್ಕೊಳ್ಬೇಕು. ಹಾಗಾಗಿ ಆರ್ಥಿಕ ಅಸಮಾನತೆಯನ್ನು ಬಗ್ಗೆ ಮಾತನಾಡೋದಕ್ಕೆ ಗಾಂಧಿ ಪರಿವಾರಕ್ಕೆ ಯಾವುದೇ ವಿಧವಾದಂಥ ನೈತಿಕವಾದಂಥ ಜವಾಬ್ದಾರಿ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ನೆಹರೂರು ಒಂದ್ಸತಿ ಸ್ಪಷ್ಟಪಡಿಸಿದ್ರಂತೆ, ಅದನ್ನು ಕೋಟ್ ಮಾಡಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ರೀ, ಕೋಟ್ ಮಾಡಿ ಹೇಳಿದ್ದಾರೆ ಭಾಷಣನ. ನೆಹರು ಅವ್ರನ್ನ ಯಾರೋ ಒಬ್ಬರು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ, ನೀವು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದೀರಾ, ನೀವು ಎದುರಿಸ್ತಿರತಕ್ಕಂತಹ ಒಂದು ಗಂಭೀರವಾದ ಸಮಸ್ಯೆ ಯಾವುದು ಭಾರತದಲ್ಲಿ ಅಂದಾಗ ನೆಹರು ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ದೇಶದ ಜನರೇ ಈ ದೇಶದ ಸಮಸ್ಯೆ ಅಂತ ಹೇಳಿದ್ರಂತೆ. ಜನರನ್ನೇ ಸಮಸ್ಯೆಯಾಗಿ ಕಾಣುವಂಥವ್ರು ಎಂಥ ಪ್ರಧಾನಿ ಅಂತ ನಾವು ಪ್ರಶ್ನೆ ಕೇಳಬೇಕೋ ಕೇಳಬಾರ್ದು? ಹೇಳ್ರಿ ರಾಹುಲ್ ಗಾಂಧಿ ಅವರೇ, ಸೈಡ್ ರೀಲ್ ರಾಹುಲ್ ಗಾಂಧಿ ಅವರೇ, ಸೈಡ್ ರೀಲ್ ತೋರಿಸ್ತೀರೇನ್ರಿ? ಪೂರ್ತಿ ಪಿಕ್ಚರ್ನೇ ನೋಡ್ಕೊಳ್ರಿ. ಅದಾದಮೇಲೆ ಅದನ್ನೇ ವಿಷಯವನ್ನು ಇಟ್ಕೊಂಡು ಇಂದಿರಾ ಗಾಂಧಿ ಅವ್ರ ಕಾಲಕ್ಕೆ ಬರುವಾಗ ಇಂದಿರಾ ಗಾಂಧಿ ಅವರು ಕೂಡ ಅದೇ ವಿಚಾರವನ್ನು, ಅಂದರೆ ಈ ದೇಶದ ಸಮಸ್ಯೆನೇ ಈ ದೇಶದ ಜನರು ಅಂತ ಹೇಳ್ತಿರಲ್ರಿ, ದೇಶದ ಜನರನ್ನು ಪ್ರೀತಿಯಾಗಿ ಕಾಣೋವನು, ವಾತ್ಸಲ್ಯದಿಂದ ಕಾಣೋವನು, ಅವರ ಮೇಲೆ ಜವಾಬ್ದಾರಿಯನ್ನು ವಹಿಸಿ ಅವರನ್ನು ಸುಸಂಸ್ಕೃತ ನಾಗರಿಕರನ್ನಾಗಿ ನಿರ್ಮಾಣ ಮಾಡೋವನು ಪ್ರಧಾನಮಂತ್ರಿ ಆಗ್ತಾನ, ದೇಶದ ಜನರನ್ನೇ ಸಮಸ್ಯೆ ಅಂತ ತಿಳ್ಕೊಂಡಿರೋವನು ಪ್ರಧಾನಮಂತ್ರಿ ಆಗ್ತಾನ ಅನ್ನೋದನ್ನು ನೀವು ಎಚ್ಚರಿಕೆಯಿಂದ ಇಡಬೇಕು. ಮತ್ತು ನೀವು ಯಾವುದೋ ಒಂದು ಬುಕ್ ಇಟ್ಕೊಂಬಂದು ಬೇಜಾನ್ ಆರ್ಭಟ ಮಾಡ್ತಿದ್ರಲ್ಲ, ಅದಕ್ಕೆ ನಿಶಿಕಾಂತ್ ದುಬೆ ಅವರು ಮುಳ್ಳಿಂದನೇ ತೆಗೆದಿದ್ದಾರೆ. ನೀವು ಅಪ್ರಕಟಿತ ಪುಸ್ತಕವನ್ನು ಇಟ್ಕೊಂಬಂದಿದ್ದೀರಾ, ಅವರು ಪ್ರಕಟಿತ ಪುಸ್ತಕಗಳ ಬಂಡಲನ್ನೇ ಇಟ್ಕೊಂಬಂದ್ರು. ಬಂಡಲನ್ನೇ ಇಟ್ಕೊಂಬಂದ್ಬಿಟ್ಟು
ಈ ಎಲ್ಲ ಪುಸ್ತಕಗಳು ನಿಶಿಕಾಂತ್ ದುಬೆ ಅವರು ಹೇಳಿರುವಂಥ ಪುಸ್ತಕಗಳು ಗಾಂಧಿ ಪರಿವಾರದ ವಿವಾದಾತ್ಮಕ ಅಂಶಗಳನ್ನು ಒಳಗೊಂಡಿರುವಂಥ ಪುಸ್ತಕಗಳು. ಇವೆಲ್ಲವೂ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಈಗಲೂ ಕೂಡ. ಅದರಲ್ಲಿ ಕೆಲವು ಪುಸ್ತಕದ ಹೆಸರುಗಳನ್ನು ಮಾತ್ರ ನಾನು ಹೇಳ್ತೀನಿ. ಇದು ನನ್ನ ಅಭಿಪ್ರಾಯವಲ್ಲ. ಯಾರಾದರೂ ಪ್ರಶ್ನೆ ಮಾಡ್ತಕ್ಕಂಥವ್ರಿದ್ರೆ ನಿಶಿಕಾಂತ್ ದುಬೆ ಅವರನ್ನು ಹೋಗಿ ಪ್ರಶ್ನೆ ಮಾಡ್ಬೋದು. ಎಡ್ವಿನಾ ಆ್ಯಂಡ್ ನೆಹರು ದೇಶ ವಿಭಜನೆ ಆಯ್ತಲ್ಲ, ಅವಾಗ ನೆಹರೂರವರು ಏನು ಮಾಡ್ತಾಯಿದ್ರು ದೇಶ ಸಂಕಷ್ಟವನ್ನು ಎದುರಿಸುವಾಗ ಅನ್ನುವಂತಹ ಎಲ್ಲ ವಿಚಾರಗಳು ಈ ಎಡ್ವಿನಾ ಆ್ಯಂಡ್ ನೆಹರು ಅವರ ಅಂತ ಹೇಳುವಂಥ ಪುಸ್ತಕದಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಮತ್ತು ಚೈನಾದ ವಿಷಯಕ್ಕೆ ಕುರಿತಾಗಿ ಈ ಲೆಫ್ಟಿನೆಂಟ್ ಜನರಲ್ ಥೋರಟನ್ ಅವ್ರು ಬರೆದಿರುವಂತಹ ಒಂದು ಪುಸ್ತಕವನ್ನು ಕೋಟ್ ಮಾಡ್ತಾರೆ. ಫ್ರಮ್ ರಿವೆಲೈಲ್ ಟು ರಿಟ್ರೀಟ್ ಅನ್ನುವಂತಹ ಪುಸ್ತಕ. ಇದಾದಮೇಲೆ ಒಂದು ಪುಸ್ತಕ ಇದೆ, ಗುರೂಸ್ ಅನ್ನುವಂಥ ಒಂದು ಪುಸ್ತಕ. ಇದಾದಮೇಲೆ ರೆಡ್ ಸ್ಯಾರಿ ಅಂತ ಹೇಳುವಂಥ ಒಂದು ಪುಸ್ತಕ. ಸೋನಿಯಾ ಗಾಂಧಿಯವರು ಭ್ರಷ್ಟಾಚಾರಗಳನ್ನು ಮಾಡಿ 10 ವರ್ಷಗಳ ಕಾಲ ದೇಶವನ್ನು ಹೇಗೆ ಮುಂದೆ ನಡೆಸಿದ್ರು ಅಂತ ಹೇಳುವಂಥ ವಿಷಯ ಇದರಲ್ಲಿ ಅಡಗಿದೆ. ಮತ್ತು ದ ಬೋಫೋರ್ಸ್ ಗೇಟ್ ಅನ್ನುವಂತಹ ಒಂದು ಪುಸ್ತಕ. ಇವೆಲ್ಲವೂ ಕೂಡ ದ ಗ್ರೇಟ್ ಇಂಡಿಯನ್ ನಾವೆಲ್ ಅನ್ನೋದು ಶಶಿ ತರೂರ್ ಅವ್ರು ಬರೆದಿರೋದ್ರಿ ಗಾಂಧಿ ಪರಿವಾರದ ವಿರುದ್ಧವಾಗಿ. ಆಮೇಲೆ ಎಮರ್ಜೆನ್ಸಿ ಕಿ ಅನ್ಸಾಲ್ವ್ಡ್ ಸ್ಟೋರೀಸ್ ಅಂತ ಹೇಳುವಂತಹ ಪುಸ್ತಕ. ಅದಾದಮೇಲೆ ದ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳುವಂಥ ಪುಸ್ತಕಗಳು. ಇವೆಲ್ಲವೂ ಪ್ರಕಟಿತ, ಇವತ್ತು ಆನ್ಲೈನಲ್ಲಿ ಲಭ್ಯ ಇದೆ. ಇದು ಪೂರ್ತಿ ಚಿತ್ರಣವನ್ನು ನಿಶಿಕಾಂತ್ ದುಬೆ ಅವರು ಮಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ರು. ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ, ಸ್ಪೀಕರ್ ಅವರು ಕ್ರಮವನ್ನು ತಗೊಳ್ತಾರೆ ಅಂದ್ರೂ ಕೂಡ ಧೃತಿಗೆಡದೆ ಧೈರ್ಯವಾಗಿ ಹೇಳ್ಬಿಟ್ರು. ಆವಾಗ ರಾಹುಲ್ ಗಾಂಧಿಯವರು ನನ್ನನ್ನು ಮಾತಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ರಲ್ಲ. ರಾಹುಲ್ ಗಾಂಧಿಯವರೇ, ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಪ್ರಧಾನಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ, ಈ ದೇಶದ ಜನರನ್ನು ಕತ್ತಲಲ್ಲಿ ಇಡಲಾಗಿತ್ತು. ಈ ದೇಶವನ್ನು 2 ಪೀಳಿಗೆಗಳಷ್ಟು ಹಿಂದೂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು 60 ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸಿ ಅಂತ. ಹಾಗಾಗಿ ಇವತ್ತು ಟೋಟಲ್ ಅಂದರೆ ಸಂಪೂರ್ಣ ದೇಶದಲ್ಲಿ ನಡೀತಿರುವಂಥ ಕಾಮಗಾರಿಗಳ ಖರ್ಚು ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿದೆಯೇನ್ರಿ ರಾಹುಲ್ ಗಾಂಧಿ ಅವರೇ? ಕೇಳ್ರಿ. ಇವತ್ತಿನ ಊಟವನ್ನು ಇವತ್ತು ದುಡಿದು ತಿನ್ನುವಂಥ ಸಾಮಾನ್ಯ ಆಟೋ ಚಾಲಕ ನಾನು ಹೇಳ್ತಾ ಇದ್ದೀನಿ 85 ಲಕ್ಷ ಕೋಟಿ ರೂಪಾಯಿಗಳು ಅಂದರೆ ಭಾರತದ ಬಡ್ಜೆಟ್ನ ಸರಿಸುಮಾರು 1.5 ವರ್ಷ ಏನು ಬಡ್ಜೆಟ್ ಮಾಡ್ತೀವಿ ಅಷ್ಟು ದುಡ್ಡಿನ ಕಾಮಗಾರಿಗಳು ಇವತ್ತು ನಡೀತಿರ್ತಕ್ಕಂಥದ್ದು. ಇದಕ್ಕೆಲ್ಲವನ್ನು ಹಣವನ್ನು ಹೊಂದಾಣಿಕೆ ಮಾಡಿ ನರೇಂದ್ರ ಮೋದಿ ಅವರು ಕೊಡ್ತಾ ಇಲ್ವಾ? ಇದರಿಂದ ದೇಶದ ರೈಲ್ವೆ ಇರ್ಬೋದು, ಹೈವೇ ಇರ್ಬೋದು, ಗ್ರಾಮೀಣ ಸಂಪರ್ಕ ವ್ಯವಸ್ಥೆ ಇರ್ಬೋದು, ಬಂದರುಗಳಿರ್ಬೋದು, ಮತ್ತು ಈ ಕೋಲ್ಡ್ ಚೈನ್ ಲಿಂಕ್ ಅಂತ ಹೇಳ್ತಾರಲ್ಲ, ಕೃಷಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಉಗ್ರಾಣಗಳಿರ್ಬೋದು, ಹಾಸ್ಟೆಲ್ಗಳಿರ್ಬೋದು. ಮೊನ್ನೆ ಬಡ್ಜೆಟಲ್ಲಿ ಸ್ಪಷ್ಟಪಡಿಸಿದ್ದಾರೆ ರೀ, ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಹಿಳಾ ಹಾಸ್ಟೆಲ್ಗಳನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ. ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಲ್ವಾ? ಮತ್ತು ಮೋದಿಯವರು ಇನ್ನೊಂದು ಸ್ಪಷ್ಟತೆಯನ್ನು ಪಡಿಸಿದ್ದಾರೆ. ನೀವು ಯಾಕೆ ಈ ದೇಶ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಲ್ಲ, ವಿದೇಶಗಳ ಜೊತೆಯಲ್ಲಿ ಯಾಕೆ ವ್ಯಾಪಾರಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರವೃತ್ತಿ ಆ ರೀತಿಯಾಗಿತ್ತು. ಆ ಕಳಂಕವನ್ನು ತೊಳಿಲಿಕ್ಕೇ ನನಗೆ ಸಾಕಷ್ಟು ಸಮಯ ಬೇಕಾಯಿತು. ಹಾಗಾಗಿ ಇವತ್ತು ನಾನು 9 ಬಲಾಢ್ಯ ದೇಶಗಳ ಜೊತೆಯಲ್ಲಿ ನಾವು ಇವತ್ತು ವಾಣಿಜ್ಯ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಬಹುಮುಖ್ಯವಾಗಿ ಯುರೋಪಿಯನ್ ಯೂನಿಯನ್ನ 27 ದೇಶಗಳ ಜೊತೆಯಲ್ಲಿ ಒಂದೇ ಬಾರಿಗೆ ಒಪ್ಪಂದವನ್ನು ಮಾಡಿರ್ತಕ್ಕಂಥದ್ದು. ಇದು ಚರಿತ್ರೆ ಅಂತ ಹೇಳ್ತಿದ್ದಾರೆ. ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಕೆನಡಾದವ್ರು ಮಾಡ್ಕೊಳ್ತಾರೆ, ಆಸ್ಟ್ರೇಲಿಯಾದವ್ರು ಮಾಡ್ಕೊಂಡಿದ್ದಾರೆ. ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಅದಾದಮೇಲೆ ಇನ್ನೊಂದು ವಿಷಯವನ್ನು ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಜಗತ್ತಿನ ಬೇರೆ ದೇಶಗಳು ವಯೋವೃದ್ಧ ಆಗೋಗ್ಬಿಟ್ಟಿದೆ. ಅಲ್ಲಿರುವಂಥ ಪೀಳಿಗೆ ಏನಿದೆಯಲ್ಲ, ಸಾಕಷ್ಟು ಜನರು 70-80 ಪ್ರಾಯದಲ್ಲಿರುವಂಥವ್ರು. ಆದರೆ ನನ್ನ ದೇಶಕ್ಕೆ ಆ ಒಂದು ಪರಿಸ್ಥಿತಿ ಎದುರಾಗಿಲ್ಲ. ಭಾರತ ಏನಿದೆ ಇದು ಯುವ ಭಾರತ, ಯುವಶಕ್ತಿಯೇ ಭಾರತದ ಕೊಡುಗೆ, ಯುವಶಕ್ತಿನೇ ಭಾರತದ ಶಕ್ತಿ ಅಂತ ಹೇಳಿದ್ದಾರೆ. ಯಾವಾಗ ನಮ್ಮಲ್ಲಿ ಪ್ರತಿಭೆ ಇದೆಯೋ ಆ ಪ್ರತಿಭೆಯನ್ನು ನಾವು ಜಗತ್ತಿನ ಮುಂದೆ ತೋರಿಸ್ಕೊಡೋದಕ್ಕೆ ನಮಗೆ ಅವಕಾಶಗಳಿದೆಯೋ, ಹಾಗಾಗಿ ಅದಕ್ಕೋಸ್ಕರ ನಾವು ಅವಿರತವಾಗಿ ಶ್ರಮಿಸ್ತೀವೋ ಆವಾಗ ನಮ್ಮ ದೇಶವನ್ನು ಮುಂದೆ ತೊಗೊಂಡೋಗ್ಬೋದು ಅಂತ ಯುವ ಜನರಿಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯುವ ಜನತೆ ಯಾರು ಧೃತಿಗೆಡೋದು ಬೇಡ. ನೀವೆಲ್ಲರೂ ಏನನ್ನು ಸಾಧನೆ ಮಾಡಬೇಕು ಅಂತಿದ್ದೀರೋ ಅದನ್ನು ಮಾಡಿ, ನೀವು ನಿಮಗೆ ವಿಶ್ವದ ಮಾರುಕಟ್ಟೆಯನ್ನು ನಾನು ಕೊಡಿಸ್ತೀನಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ರೀ ರಾಹುಲ್ ಗಾಂಧಿ ಅವರೇ. ಇದು ಸಂಪೂರ್ಣ ಸಿನಿಮಾ ಅಂತ ಹೇಳಿದ್ರೆ, ಇಂಥ ಸಿನಿಮಾವನ್ನು ನಿರ್ದೇಶನ ಮಾಡುವಂಥ ಶಕ್ತಿ ನಿಮ್ಮ ತಲೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು ಮೋದಿಯವರು.
ನಿಮಗೆ ಪರೋಕ್ಷವಾಗಿ. ಹಾಗಾಗಿ ನಿಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ನಿಮ್ಮ ಇಂಡಿ ಮೈತ್ರಿಕೂಟದ ನಾಯಕರಿದ್ದಾರಲ್ಲ, ಏನ್ರಿ ನೀವು ಮಾಡೋದು? ಸಂಸತ್ ಭವನದಲ್ಲಿ ಎಲ್ರದ್ದು ಮೈಕ್ಗಳು ಆನ್ ಆಗಿರ್ತವೆ, ಧ್ವನಿವರ್ಧಕ ಎಲ್ಲ ಇರುತ್ತೆ, ಅಲ್ಲಿ ಶಬ್ದ ಸುಸ್ಪಷ್ಟವಾಗಿ ಕೇಳಿಸುತ್ತೆ ಅಂತ ಯಾವುದೋ ತೆರೆಮರೆಯಲ್ಲಿ ರಾಕ್ಷಸರ ಥರ ಕಿರಿಸ್ತಿರಲ್ಲ. ದೇಶದ ಜನ ಏನು ಅರ್ಥ ಮಾಡ್ಕೋಬೇಕು? ಸಂಸತ್ ಭವನದಲ್ಲಿ ಏನು ಚರ್ಚೆ ನಡೀತಿದೆ ಅಂತ ಏಕಾಗ್ರತೆಯಿಂದ ಕೇಳ್ತಾರೆ. ನಿಮ್ಮ ಕೂಗುಗಳು, ಚೀರಾಟ, ನರಳಾಟ ಅಂತ ಕೇಳೋದಕ್ಕೇನ್ರಿ ನಾವು ಟಿ ವಿ ಆನ್ ಮಾಡ್ಕೊಂಡು ಸಂಸತ್ ಭವನದಲ್ಲಿ ಏನು ಚರ್ಚೆ ನಡೀತೆ ಅಂತ ನೋಡೋದು? ರಾಹುಲ್ ಗಾಂಧಿ ಅವರೇ, ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನನ್ನ ಪ್ರಧಾನಿ, ಅರ್ಥ ಆಯ್ತಲ್ಲ, ನನ್ನ ಪ್ರಧಾನಿ ಅಂತಂದರೆ ಈ ದೇಶದ 145 ಕೋಟಿ ಜನರಿಗೂ ಪ್ರಧಾನಿಯವರು. ಅಂಥ ಪ್ರಧಾನ ಮಂತ್ರಿಗಳಿಗೆ ಜೀವ ಬೆದರಿಕೆ ಇದೆ. ಹೊರಗಡೆ ದೇಶಗಳಿಂದ ಜೀವ ಬೆದರಿಕೆ ಇದ್ದರೆ ಪರವಾಗಿಲ್ಲ, ಸಜ್ಜನರು ಅಂತ ಹೇಳ್ಕೊಳ್ಳೋಂಥ ನಿಮ್ಮಂಥ ಸಂಸದರು ಇವತ್ತು ಅವರನ್ನು ಲೋಕಸಭೆಗೆ ಪ್ರವೇಶ ಮಾಡದೇ ಇದ್ದಂಗೆ ಮಾಡಿದ್ದೀರಲ್ಲ, ಇದನ್ನು ನಾವು ಏನಂತ ಹೇಳಬೇಕು? ನಾಚಿಕೆ ಆಗ್ಬೇಕಲ್ರಿ. ಯಾವ ಮಹಿಳಾ ಮಣಿಗಳು ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಗೆರವನ್ನು ಹಾಕ್ಲಿಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಿದ್ರಲ್ಲ, ನಿಮಗೆಲ್ಲ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಮಹಿಳೆಯರಿಗೆ ಒಂದು ಹೆಚ್ಚು ಗೌರವವನ್ನು ಕೊಡುವಂಥ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿಯವರು. ನಿಮ್ಮ ವಿಷಯಗಳು ಏನೇ ಇರಲಿ, ಆರೋಗ್ಯಕರ ಚರ್ಚೆ ಮಾಡೋದ್ರ ಮುಖಾಂತರ ಇತ್ಯರ್ಥ ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದಾರೆ, ಅದನ್ನು ಕೂಡ ನರೇಂದ್ರ ಮೋದಿಯವರು ಸ್ಪಷ್ಟಪಡಿಸಿದ್ರು. ಏನಂತ ಹೇಳಿದ್ರೆ, ನೀವು 60 ವರ್ಷಗಳ ಕಾಲ ಸುದೀರ್ಘ ಮಟ್ಟದಲ್ಲಿ ದೇಶವನ್ನು ಆಳಿದಿರಲ್ಲ, ನಿಮ್ಮಲ್ಲಿ ಒಂದು ಪ್ರೌಢಿಮೆ ಅನ್ನೋದು ಬರಬೇಕಾಗಿತ್ತು ಚರ್ಚೆಗಳಲ್ಲಿ, ಆದರೆ ಅದು ಬರದೇ ಇರತಕ್ಕಂಥದ್ದು ದುರದೃಷ್ಟಕರ ಅಂತ ತುಂಬ ನೊಂದು ಹೇಳಿದ್ದಾರೆ. ಖರ್ಗೆ ಸಾಹೇಬ್ರಿಗೆ ಹೇಳಿದ್ರು, ನಿಮ್ಮ ವಯೋಮಾನಕ್ಕೆ ನಾನು ಬೆಲೆ ಕೊಡ್ತೀನಿ, ನೀವು ಕೂತ್ಕೊಂಡು ಘೋಷಣೆಯನ್ನು ಕೂಗಿ ನನ್ನ ಭಾಷಣವನ್ನು ನಾನು ಯಾವ ಕಾಲಕ್ಕೂ ನಿಲ್ಲಿಸೋದಿಲ್ಲ, ನಾನು ಏನು ಹೇಳಬೇಕು ಅಂತಿದ್ದೀನೋ ಜನ ನನ್ನ ಕೇಳ್ತಾರೆ, ನಾನು ಸ್ಪಷ್ಟತೆಯನ್ನು ಕೊಟ್ಟೇ ಹೋಗ್ತೀನಿ ಅಂತ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬಹುಮುಖ್ಯವಾಗಿ ನಾವೆಲ್ಲರೂ ನೋಡಬೇಕಾಗಿರೋ ವಿಷಯ ಏನು ಅಂತೇಳಿದ್ರೆ, ಟೆರೆನ್ಸ್ ಜಾಕ್ಸನ್ ಅಂತ ಹೇಳುವಂಥ ಅಮೇರಿಕಾದ ಬೇಹುಗಾರಿಕಾ ಸಂಸ್ಥೆಯ ಒಬ್ಬ ವ್ಯಕ್ತಿಯನ್ನು ಬಾಂಗ್ಲಾದೇಶದಲ್ಲಿ ಕೊಂದಾಕಿದ್ರಲ್ಲ, ಈ ಶಾಂಘೈದು ಒಂದು ಸಮಿಟ್ ನಡೆಯುವಾಗ ಮೋದಿಯವರು ಮತ್ತು ಪುತಿನ್ ಅವರು ಒಂದೇ ಕಾರಲ್ಲಿ ಜರ್ನಿ ಮಾಡಿರಲ್ಲ. ರಷ್ಯಾ ಮತ್ತು ಭಾರತದ ಬೇಹುಗಾರಿಕಾ ಸಂಸ್ಥೆಗಳಿಗೆ ಮೋದಿಯವ್ರ ಮೇಲೆ ಒಂದು ಅಟ್ಯಾಕ್ ಆಗ್ಬೋದು, ಮೋದಿಯವ್ರ ಮೇಲೆ ಒಂದು ದಾಳಿ ಆಗ್ಬೋದು ಅನ್ನೋವಂಥ ಒಂದು ಅನುಮಾನವನ್ನು ಇಟ್ಕೊಂಡು ಇಬ್ಬರು ಒಂದೇ ಗಾಡಿಯಲ್ಲಿ ಹೋದ್ರಲ್ಲ, ಇದು ನಿಮ್ಮ ಕಣ್ಣಿಗೆ ಕಾಣಲ್ವಾ? ಪ್ರಧಾನಿ ನಿಮಗೂ ಕೂಡ ಪ್ರಧಾನಿನೇ ಕಣ್ರಿ. ರಾಹುಲ್ ಗಾಂಧಿ ಅವರೇ, ನಿಮಗೂ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿರ್ತಾರೆ. ಅಂಥ ಪ್ರಧಾನಮಂತ್ರಿಗೆ ಜೀವ ಬೆದರಿಕೆ ಬರುತ್ತೆ ಅಂದರೆ ಅದು ಕೇವಲ ಬೇಹುಗಾರಿಕಾ ಇಲಾಖೆ, ರಕ್ಷಣಾ ಇಲಾಖೆದಲ್ಲ ಜವಾಬ್ದಾರಿ, ಈ ದೇಶದ 145 ಕೋಟಿ ಜನರದ್ದು ಜವಾಬ್ದಾರಿ ಇದೆ. ಯಾಕೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಸಿಕ್ಕಿರುವಂಥ ಅಪ್ರತಿಮ ಪ್ರಧಾನಮಂತ್ರಿ ಕಣ್ರಿ ನರೇಂದ್ರ ಮೋದಿ ಅವರು. ನೀವು ಅದಕ್ಕೆ ಎಷ್ಟೇ ಕಳಂಕ ಕೊಟ್ಟರು ಅದು ಪುಟವಿಟ್ಟು ಚಿನ್ನದ ಥರನೇ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಯಾಕೆಂದರೆ ಅವರು ಈ ದೇಶಕ್ಕೊಂದು ಪರಿವರ್ತನೆ ಹೆಂಗಿರುತ್ತೆ, ಸುಧಾರಣೆ ಅಂದರೆ ಹೆಂಗಿರುತ್ತೆ, ಬಡ ಜನರ ಒಂದು ನೋವು ಅಂದರೆ ಹೆಂಗಿರುತ್ತೆ, ಅದಕ್ಕೆ ಹೆಂಗೆ ಸ್ಪಂದಿಸಬೇಕು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಜನರ ಮನಸ್ಸಿನಲ್ಲಿ ಅದು ಅಚ್ಚಳಿಯಾದ ಒಂದು ಭಾವನೆಯಾಗಿ ನಿಂತಿದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಹಾಗಾಗಿ ಟೆರೆನ್ಸ್ ಜಾಕ್ಸನ್ನ ಕೊಂದವ್ರು ಯಾರು ಅನ್ನೋದು ಇವತ್ತಿಗೂ ನಿಗೂಢ ಪ್ರಶ್ನೆ. ಅದಾದಮೇಲೆ ಇವತ್ತು ಸಿಖ್ರು ಗುರುನಾನಕರು ಸಂಸ್ಥಾಪನೆ ಮಾಡಿದ್ದು ಸಿಖ್ ಧರ್ಮನ ಏನಕ್ಕೆ ಅನ್ನೋದನ್ನು ತಿಳ್ಕೊಂಡು ಬನ್ನಿ. ಆಪರೇಷನ್ ಬ್ಲೂ ಸ್ಟಾರ್, ಆಪರೇಷನ್ ಗೋಲ್ಡನ್ ಟೆಂಪಲ್ ಮಾಡಿದ್ರಲ್ಲಪ್ಪ ನೀವು, ಗೋಲ್ಡನ್ ಟೆಂಪಲಲ್ಲಿ ಸಿಖ್ಖರ ನರಮೇಧ ಮಾಡ್ರಲ್ಲ, ಅವಾಗ ನಿಮ್ಮ ತಂದೆಯವರಾದಂತಹ ರಾಜೀವ್ ಗಾಂಧಿಯವರು ಏನು ಹೇಳಿದರು ಗೊತ್ತಾ? ಒಂದು ಬೃಹತ್ತಾದ ಆಲದ ಮರ ಬಿದ್ದೋದಾಗ ಕೆಳಗಡೆ ಇರೋ ಗರಿಕೆಗೆ ಬೆಲೆ ಕಟ್ಟೋದು ಬೇಡ ಅನ್ನುವಂಥ ಮಾತನ್ನು ಹೇಳಿದ್ರಂತೆ ನಿಮ್ಮ ತಂದೆಯವರು. ಅಂದರೆ ಇಂದಿರಾ ಗಾಂಧಿಯವರ ಹತ್ಯೆ ಆದಾಗ ಯಾವಾಗ ಸಿಖ್ಖರ ನರಸಂಹಾರ ನಡೆದೋಯ್ತೋ ಆವಾಗ ನಿಮ್ಮ ತಂದೆಯವರು ಈ ಮಾತನ್ನು ಹೇಳಿದ್ದಿದ್ದು. ಅಂದರೆ ಇಂದಿರಾ ಗಾಂಧಿಯವರು ಒಂದು ಬೃಹತ್ತಾದ ಆಲದ ಮರ, ಅದು ಕೆಳಗೆ ಬಿದ್ದೋದಾಗ ಅದ್ರ ಸುತ್ತಮುತ್ತ ಇರೋ ಗೆರ್ಕೆಗಳು ಬಿದ್ದೋಗುತ್ತವೆ, ಅದಕ್ಕೆ ಬೆಲೆ ಕೊಡೋದು ಬೇಡ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಹಾಗಾಗಿ ಈ ದೇಶಕ್ಕೆ ಸಂಕಷ್ಟ ಎದುರಾದಾಗ ಈ ದೇಶವನ್ನು ಕಾಪಾಡಲಿಕ್ಕೆ ಅಂತಲೇ ಹುಟ್ಟುಕೊಂಡಂತಹ ಒಂದು ಮತ ಯಾವುದಾದ್ರೂ ಇದ್ದರೆ ಅದು ಸಿಖ್ ಮತ. ಸಿಖ್ ಮತದಲ್ಲಿ ಇರುವಂಥ ಅನುಯಾಯಿಗಳೇನಿದ್ದಾರೆ ಅವರು ಹೆಚ್ಚಿನ ಅಂಶ ದೇಶಪ್ರೇಮಿಗಳಾಗಿರ್ತಾರೆ. ಆದರೆ ನೀವು ಅವ್ರಿಗೆ ಇವತ್ತು ಯಾವ ವಿಧವಾದ ದೇಶದ್ರೋಹಿ ಅಂತ ಕರೆಯುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೀರಾ. ಅದಕ್ಕೇ ಅವರು ರವನೀತ್ ಬಿಟ್ಟು ಸಿಂಗ್ ಅವರು ಹೇಳಿದ್ದು ಏನಂತ ಹೇಳಿದ್ರೆ, ಮೇರಾ ಸಿರ್ಕೆ ಊಪರ್ ಭಗವಾನ್ ಕ ಪಗಡಿ ಹೇ ಅಂತ. ಅಂದರೆ ಪಗಡಿ ಅನ್ನೋದು ಭಗವಂತನ ಆಶೀರ್ವಾದ ನನ್ನ ತಲೆ ಮೇಲಿದೆ, ನೀನು ಹೇಳಿದ್ರೆ ನನಗೇನಾಗಲ್ಲ, ನಾನು ಯಾವತ್ತೂ ನಿನ್ನಂಥವನ ಜೊತೆಯಲ್ಲಿ ಕೈ ಜೋಡಿಸಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅವತ್ತು ಪಂಜಾಬಲ್ಲೂ ಕೂಡ ನರೇಂದ್ರ ಮೋದಿಯವರು ಕೃಷಿ ಕಾಯ್ದೆಗಳ ಹೋರಾಟ ನಡೆಯುವಾಗ ಅರ್ಧ ಗಂಟೆ ಒಂದು ಮೇಲ್ಸೇತುವೆ ಮೇಲೆ ನಿಂತಿದ್ರಲ್ಲಪ್ಪ, ಪಾಕಿಸ್ತಾನದ ಬಾರ್ಡ್ರಲ್ಲಿಂದ 5 ಕಿಲೋಮೀಟ್ರ್ ದೂರ ಇತ್ತು.
ಇದು ಒಂದು ಸಂಕಷ್ಟ. ಈ ಎರಡು ಉದಾಹರಣೆಗಳು ಮೋದಿ ಅವರ ಜೀವಕ್ಕೆ ಎಷ್ಟು ಬೆದರಿಕೆಯನ್ನು ಇದೆ ಈ ದೇಶದಲ್ಲಿ ಅನ್ನೋದನ್ನು ಸ್ಪಷ್ಟಪಡಿಸ್ತವೆ. ಹಾಗಾಗಿ ಇವತ್ತು ಉಳಿದಂಥ ಏಕ ಮಾರ್ಗ ಯಾವುದು ಅಂತೇಳಿದ್ರೆ, ತಮ್ಮ ಭಾವನೆಗಳನ್ನು, ತಾವು ಮಾಡಬೇಕಾಗಿರುವಂಥ ಕೆಲಸಗಳನ್ನು, ತಾವು ಕೈಗೊಳ್ಳುವಂಥ ಸುಧಾರಣಾ ಕ್ರಮಗಳನ್ನು, ತಮ್ಮ ಆಡಳಿತ ವೈಖರಿಯನ್ನು ಸ್ಪಷ್ಟಪಡಿಸಲಿಕ್ಕೋಸ್ಕರ ಮೋದಿಯವರಿಗೆ ಸಿಗುವಂಥ ಕಟ್ಟಕಡೆಯ ವೇದಿಕೆ ಯಾವುದಾದ್ರೂ ಇದ್ದರೆ ಅದು ಸಂಸತ್ ಭವನದ ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆಗೆ ನೀವು ತಪ್ಪು ನಿರ್ಧಾರಗಳನ್ನು, ತಪ್ಪು ವಿಷಯಗಳನ್ನು ಮಾತಾಡ್ತಿದ್ದೀರಾ ಅಂತ ನಿಮ್ಗೆ 2 ಬಾರಿ ಅವಕಾಶ ಕೊಟ್ಟಾಗಲೂ ನೀವು ಮಾತಾಡೋಕ್ಕಾಗದೆ, ನೀವು ಇವತ್ತು ಮೋದಿ ನನ್ನ ಮಾತಾಡೋದಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಮೋದಿಯವ್ರನ್ನ ಮಾತಾಡಬಾರ್ದು ಅಂತ ಹೇಳುವಂಥ ವಿಷಯವನ್ನು ಇಟ್ಟರಲ್ಲ. ಹಾಗಾಗಿ ಮೋದಿಯವರು ಮುಕ್ತವಾಗಿ, ಅಧಿಕೃತವಾಗಿ ಜನಗಳ ಜೊತೆಯಲ್ಲಿ ಸಂವಾದ ನಡೆಸುವಂಥ ಒಂದು ವೇದಿಕೆಯನ್ನು ಕಸ್ಕೊಂಡಿರುವಂಥ ಗುರುತರವಾದ ಆರೋಪ ನಿಮ್ಮ ಮೇಲೆ ಇವಾಗಿರೋದು. ಹಾಗಾಗಿ ನೀವು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡೋದನ್ನು ಕಲ್ತ್ಕೊಳ್ಳಿ. ನೀವು ಇದೇ ರೀತಿಯಾಗಿ ನಿಮ್ಮ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಹೋದರೆ, ಇವಾಗ ಮೋದಿಯವರು ಪೂರ್ತಿ ಸಿನಿಮಾವನ್ನು ಏನು ತೋರಿಸಿದ್ದಾರೆ, ಆ ಸಿನಿಮಾವನ್ನು ಸೈಡ್ ರೀಲ್ ಸಮೇತ ಸಮಸ್ತ ಭಾರತೀಯರು 145 ಕೋಟಿ ಜನ ಭಾರತೀಯರು ನಾವೇನಿದ್ದೀವಿ, ನಾವು ನಿಮಗೆ ಸಂಪೂರ್ಣವಾದ ಸಿನಿಮಾವನ್ನು ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ತೋರಿಸ್ತೀವಿ ಅಂತ ಹೇಳೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.